ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾವು ಹೊಂಟಿದ್ವಿ ಬಳ್ಳಾರಿ ಕಡೆ ಯಾಕಪ್ಪ ಅಂತಂದರೆ ನಮ್ಮ ತಮ್ಮಗೊಂದು ಸೆಕೆಂಡ್ ಹ್ಯಾಂಡ್ ಬುಲ್ಲರ್ ನೋಡೋದಿತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ನಮ್ಮ ತಾತಗಿನ್ನ ಮುಂದೆ ನೋಡೋಕಂತ ಭಾರಿ ಆಸೆ ಇತ್ತು. ಅದಕ್ಕೆ ನಾನು ವಿಡಿಯೋ ಮುಂದೆ ಸ್ಟಾರ್ಟ್ ಮಾಡಿದೆ. ಬುಲ್ಲರ್ ಗಾಡಿ ನೋಡ್ರಿ, ಇದೇ ಗಾಡಿ ಅನ್ಕೊಂಡ್ರೆ ಈ ಗಾಡಿ ಎಲ್ಲ ಬೇರೆ ಗಾಡಿ. ಅಣ್ಣ ಟೆನ್ಷನ್ ಆಗೋದು ನೋಡಿ ನಾನು ಸುಮ್ಮನಾಗ್ಬಿಟ್ಟು ಮುಂದೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ದುಡಿಮೆ ನಂಬಿ ಬದುಕಂತ ಬೇರೆ ಬೇರೆ ಊರಿಂದ ಆಳುಗಳು ಬರ್ತಾ ಇದ್ದಾರೆ. ಬೆಳಿಗ್ಗೆ ಅಷ್ಟೊಂದು ಬಂದ್ರೂ ಅವ್ರ ಜೀವನ ಕೈ ಹಿಡ್ಕೊಂಡು ಕುಂತಿರ್ತಾರೆ. ಯಾಕಂದರೆ ಈ ಸುಳ ಮಕ್ಕಳು ಹಾಕೋ ರೋಟಿಂದಲೇ ಅಂತ ಅವೆಲ್ಲ ನೋಡ್ಕೊಂಡಾದ್ಮೇಲೆ ನಾವು ಹೊಂಟಿದ್ವಿ ಸೀದಾ SP ಸರ್ಕಲ್ ಕಡೆ. ನಾವಿನ್ನು ಮೋತಿ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಫ್ರೆಂಡ್ ಹೊರಗೆ ತಿರುಗಾಡಿಗೆ ಒಳ್ಳೆ ಹೋಟ್ಲ್ ಹುಡುಕ್ತದ್ವಿ. ಹೋಟ್ಲ್ ಬೇಡ ಬಂಡಿನೇ ಸರಿ ಅಂತ ಬಂಡಿಲಿ ಹೋದ್ವಿ. ಒಂದು 10 ಪಡ್ಡು ಒಟ್ಟಿಗೆ ಹಾಕ್ಕೊಂಡು ನಾವು ಹೊಂಟಿವಿ ಸೀದಾ ಹೊಸ ಬಸ್ ಸ್ಟ್ಯಾಂಡ್ ಕಡೆ. ಇಲ್ಲಿಂದನೇ ಕನಕದುರ್ಗಮ್ಮಗೆ ಒಂದು ನಮಸ್ಕಾರ ಹೊಡ್ಕೊಂಡು ಮುಂದ್ಗಡೆ ಹೊಂಟೆ. ಅಲ್ಲಿಂದ ಮೋತಿ ದಾಟ್ಕೊಂಡು ಹೊಸ ಬಸ್ ಸ್ಟ್ಯಾಂಡ್ ಕಡೆ ಬಂದೇ ಬಿಟ್ವಿ. ಬೆಳಿಗ್ಗೆ ಬೇಗ ಬಿಟ್ಟಿದ್ದ ಒಳ್ಳೇದಾಯ್ತು ಅಂದ್ಕೊಂಡು ನಾವು ಹೊಂಟಿವಿ ಮುಂದೆ. ಇವ್ ನೋಡ್ರಿ ನಮ್ಮ ಬಾಮ ಇದ್ದ ಗಾಲಿಗೆ ಬರ್ತಾರೆ. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಾವೆಲ್ಲ ಚೆನ್ನಾಗಿದ್ದೀವಿ ಬಾಮದಾನ ಅಂತ ಅಂದ್ಕೊಂಡು ಹೊಂಟೆ ಮುಂದೆ. ಯಾಕಂದರೆ ಗಾಡಿ ಓನರ್ ಆವಾಗಲೇ ಬಂದು ಕಾಯ್ತಾನೆ ಇದ್ರು. ಇವರೇ ಗಾಡಿ ಓನರು. ಫೈನಲಿ ಅಂತ ಗಾಡಿ ತಲ್ಲಿ ಬಂದಿವಿ. ಇದೆ ನೋಡ್ರಿ ನಮ್ಮ ಗಾಡಿ. ಈ ಗಾಡಿ ಎಷ್ಟು ದುಡ್ಡು ಕೊಡ್ಬೋದು ಅಂತ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಗಾಡಿ ಎಷ್ಟಕ್ಕೆ ಬಿತ್ತು, ಎಷ್ಟಕ್ಕೆ ತೊಗೊಂಡ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.